ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಈ ದಿನದ ದೇವರ ವಾಕ್ಯ ಯೋಹಾನ ಬರೆದ ಸ್ವಾರ್ಥ ಗ್ರಂಥ 16ನೇ ಅಧ್ಯಾಯ 22ನೇ ವಾಕ್ಯ. ಹಾಗೆಯೇ ನಿಮಗೂ ಈಗ ದುಃಖವಿದ್ದರೂ ನಾನು ನಿಮ್ಮನ್ನು ತಿರುಗಿ ನೋಡುವೆನು, ಆಗ ನಿಮ್ಮ ಹೃದಯಕ್ಕೆ ಆನಂದವಾಗುವುದು ಮತ್ತು ನಿಮ್ಮ ಆನಂದವನ್ನು ಯಾರೂ ನಿಮ್ಮಿಂದ ತೆಗೆಯುವುದಿಲ್ಲ. ಹೌದು ಪ್ರಿಯ ದೇವರ ಮಕ್ಕಳೇ, ಇವತ್ತಿನ ದೇವರ ವಾಕ್ಯದಲ್ಲಿ ನಾವು ಗಮನಿಸುತ್ತಿದ್ದೇವೆ. ಇಲ್ಲಿ ದೇವರ ವಾಕ್ಯವು ಸ್ಪಷ್ಟವಾಗಿ ಬರೆಯಲ್ಪಟ್ಟಿದೆ. ಹಾಗೆಯೇ ನಿಮಗೂ ಈಗ ದುಃಖವಿದ್ದರೂ ನಾನು ನಿಮ್ಮನ್ನು ತಿರುಗಿ ನೋಡುವೆನು, ಆಗ ನಿಮ್ಮ ಹೃದಯಕ್ಕೆ ಆನಂದವಾಗುವುದು ಮತ್ತು ನಿಮ್ಮ ಆನಂದವನ್ನು ಯಾರೂ ನಿಮ್ಮಿಂದ ತೆಗೆಯುವುದಿಲ್ಲ. ಪ್ರಿಯರೇ, ಇವತ್ತಿನ ದಿನಮಾನಗಳನ್ನು ನಾವು ನೋಡೋದಾದ್ರೆ ಅನೇಕ ವಿಷಯಗಳಲ್ಲಿ ನಿಮಗೆ ದುಃಖವು ಕಾಣಿಸ್ತಾ ಇರಬಹುದು. ಒಂದಲ್ಲ ಒಂದು ರೀತಿಯ ಕಷ್ಟಗಳು, ಒಂದಲ್ಲ ಒಂದು ರೀತಿಯ ಶೋಧನೆಗಳು, ಒಂದಲ್ಲ ಒಂದು ರೀತಿಯ ವೇದನೆಯಲ್ಲಿ ಕಣ್ಣೀರಿನಲ್ಲಿ ನೀವು ನಡೆಯುತ್ತಿರಬಹುದು. ಅನೇಕ ದಿವಸಗಳಿಂದ ಯಾಕಪ್ಪ ಈ ಜೀವಿತ, ಯಾಕೆ ನಾನು ಬದುಕಬೇಕು, ಯಾರಿಗೋಸ್ಕರ ನಾನು ಜೀವಿಸಬೇಕು, ನನ್ನ ಜೀವಿತದಲ್ಲಿ ಸಂತೋಷವನ್ನೇ ನಾನು ನೋಡಲಿಲ್ಲವಲ್ಲ, ನನ್ನ ಜೀವಿತದಲ್ಲಿ ಸಂತೋಷ ದಿನಗಳನ್ನು ನಾನು ಕಾಣಲಿಲ್ಲವಲ್ಲ, ಹುಟ್ಟಿದ ದಿನದಿಂದ ಇವತ್ತಿನವರೆಗೆ ಕಣ್ಣೀರಲ್ಲೇ ಇದ್ದೇನೆ, ನನಗೆ ಬುದ್ಧಿ ಬಂದ ದಿವಸದಿಂದ ಇವತ್ತಿನವರೆಗೆ ಬಹಳ ದಿನಗಳಿಂದ ದುಃಖ ಪಡ್ತಾ ಇದ್ದಾನೆ, ವೇದನೆ ಪಡ್ತಾ ಇದ್ದಾನೆ, ಅಳ್ತಾ ಇದ್ದಾನೆ ಎಂಬುದಾಗಿ ನೀವು ಅಂದುಕೊಳ್ತಾ ಇರಬಹುದು. ಆದ್ರೆ ಪ್ರಿಯರೇ, ದೇವರ ಆತ್ಮನೇ ಇವತ್ತು ಸ್ಪಷ್ಟವಾಗಿ ನಿಮ್ಮಟ್ಟಿಗೆ ಹೇಳ್ತಾ ಇದ್ದಾನೆ, ನಿಮಗೂ ಈಗ ದುಃಖವಿದ್ದರೂ ನಾನು ನಿಮ್ಮನ್ನು ತಿರುಗಿ ನೋಡುವೆನು. ಅಂದ್ರೆ ದೇವರು ನಮ್ಮನ್ನ ಮತ್ತೆ ತಿರುಗಿ ನೋಡ್ತಾನಂತೆ. ನೋಡ್ರಿ, ನಮ್ಮ ದುರವಸ್ಥೆಯನ್ನು ದೇವರು ನೋಡ್ತಾನೆ. ಪ್ರಿಯ ದೇವ್ರ ಮಕ್ಕಳೇ, ನಮ್ಮ ಜೀವಿತದಲ್ಲಿ ಒಂದು ಉದಾಹರಣೆಯನ್ನು ತೆಗೆದುಕೊಳ್ಳೋಣ. ಯೋಬನ ಜೀವಿತದಲ್ಲಿ ನಾವು ನೋಡೋದಾದ್ರೆ ಅನೇಕ ದುಃಖವಿತ್ತು, ಅನೇಕ ರೀತಿಯ ಕಷ್ಟಗಳಿತ್ತು, ಅನೇಕ ರೀತಿಯ ವೇದನೆಗಳಲ್ಲಿ ಅವನು ಮುಳುಗಿದ್ದನು, ಎಲ್ಲವನ್ನು ಕಳೆದುಕೊಂಡಿದ್ದನು. ಎಲ್ಲವನ್ನು ಕಳೆದುಕೊಂಡು ಒಂಟಿಯಾಗಿ ಆತನು ದೇವರನ್ನ ಸ್ತುತಿಸ್ತಾ ಇದ್ದನು. ಆ ಸಮಯದಲ್ಲಿ ದೇವರು ಆತನನ್ನ ತಿರುಗಿ ನೋಡಿದಾಗ ಅವನ ಪರಿಸ್ಥಿತಿಗಳೆಲ್ಲವೂ ಬದಲಾಯಿತು. ಹಾಗೆಯೇ ಪ್ರಿಯ ದೇವರ ಮಕ್ಕಳ ಇನ್ನೊಂದು ಉದಾಹರಣೆ ನಾವು ತೆಗೆದುಕೊಳ್ಳೋದಾದ್ರೆ, ದಾನಿಯೇಲನ ಜೀವಿತದಲ್ಲಿ ನಾವು ಗಮನಿಸೋದಾದ್ರೆ ಆತನು ಸಿಂಹದ ಗುಹೆಯಲ್ಲಿ ಇದ್ದರೂ ಕೂಡ ದೇವರನ್ನ ಸ್ತುತಿಸುವಾಗ ದೇವರು ಆತನನ್ನ ನೋಡಿದನು, ಆತನ ಪರಿಸ್ಥಿತಿಗಳು ಬದಲಾವಣೆ ಆಯಿತು. ಹಾಗೆ ಯೋಸೇಫನ ಜೀವಿತದಲ್ಲಿ ನಾವು ನೋಡೋದಾದ್ರೆ ಅವರ ಅಣ್ಣ ತಮ್ಮಂದರೆಲ್ಲರೂ ಕೈ ಬಿಟ್ಟರು, ಎಲ್ಲರೂ ಅವನ್ನ ಮಾರಿಬಿಟ್ರು, ಆತನ ದುಃಖದಲ್ಲಿಯೇ ಇದ್ದನು. ಆದರೆ ದೇವರು ಅವನನ್ನು ನೋಡಿದಾಗ ಅವನ ಪರಿಸ್ಥಿತಿಗಳು ಬದಲಾವಣೆ ಆಗಿ ಆತನು ರಾಜನಾಗಿ ಬಂದದನ್ನ ನಾವು ಗಮನಿಸಬಹುದು, ಅಥವಾ ಮಂತ್ರಿಯಾಗಿ ಬಂದದನ್ನ ಗಮನಿಸಬಹುದು. ಇವತ್ತಿನ ಸಂಗತಿಗಳು ನಿಮಗೆ ಬಹಳ ದುಃಖವಾಗಿರಬಹುದು. ಇವತ್ತು ನಡೀತಿರುವ ಘಟನೆಗಳು ಬಹಳ ದುಃಖಕರವಾದ ಸಂಗತಿಗಳೇ ಆಗಿರಬಹುದು. ಇವತ್ತು ನಿಮ್ಮ ಜೀವಿತದಲ್ಲಿ ಅನೇಕ ರೀತಿಯ ಪ್ರಶ್ನೆಗಳಿರಬಹುದು, ಅನೇಕ ರೀತಿಯ ಕಷ್ಟಗಳು, ವೇದನೆಗಳಿರಬಹುದು. ನೋಡ್ರಿ, ದೇವರ ಆತ್ಮನ ಹೇಳ್ತದಾನೆ, ನಾನು ನಿಮ್ಮನ್ನು ತಿರುಗಿ ನೋಡುವೆನು, ಆಗ ನಿಮ್ಮ ಹೃದಯಕ್ಕೆ ಆನಂದವಾಗುವುದು. ದೇವರು ನಮ್ಮನ್ನು ತಿರುಗಿ ನೋಡುವಾಗ ನಮ್ಮ ಹೃದಯಕ್ಕೆ ಆನಂದವಾಗ್ತದೆ. ಆ ಆನಂದವನ್ನ ಯಾರೂ ನಮ್ಮಿಂದ ತೆಗಿಲಿಕ್ಕೆ ಸಾಧ್ಯವಿಲ್ಲ. ಯಾಕಂದ್ರೆ ಅಲ್ಲಿ ದೇವ್ರ ವಾಕ್ಯದಲ್ಲಿ ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ, ನಿಮ್ಮ ಆನಂದವನ್ನು ಯಾರೂ ನಿಮ್ಮಿಂದ ತೆಗೆಯುವುದಿಲ್ಲ. ನಿಮಗೆ ಬರುವಂತಹ ಆನಂದ ದೇವರಿಂದ ಬರುವುದರಿಂದ ಅದನ್ನು ಯಾರೂ ತೆಗೆಯುವುದಿಲ್ಲ. ನೋಡ್ರಿ, ಅದರ 23ನೇ ವಾಕ್ಯವನ್ನು ನಾವು ಗಮನಿಸೋದಾದ್ರೆ, ಆ ದಿನಗಳಲ್ಲಿ ನೀವು ನನಗೆ ಯಾವ ಪ್ರಶ್ನೆಯೂ ಮಾಡುವುದಿಲ್ಲ. ಆವತ್ತಿನ ದಿನಗಳಲ್ಲಿ ದೇವರು ನಮ್ಮ ದುಃಖವನ್ನು ಬದಲಾಯಿಸಿ ಸಂತೋಷವನ್ನು ಕೊಡುವಾಗ, ನಮ್ಮ ಜೀವಿತವನ್ನು ಒಂದು ಬಿಡುಗಡೆಯನ್ನು ಕೊಡುವಾಗ, ಒಂದು ನೆಮ್ಮದಿಯನ್ನು ಕೊಡುವಾಗ ನಾವು ಯಾರು ಕೂಡ ದೇವರನ್ನ ನೋಡಿ ಪ್ರಶ್ನೆ ಮಾಡೋದಿಲ್ಲ. ಯಾಕೆ ಅಂದ್ರೆ, ಒಂದು ಉದಾಹರಣೆಗೆ ಇನ್ನೊಂದು ರೀತಿಯಲ್ಲಿ ನಾವು ತೆಗೆದುಕೊಳ್ಳೋದಾದ್ರೆ, ಇಸ್ರಾಯೇಲ್ ಜನರ ಜೀವಿತದಲ್ಲಿ ಬಹಳ ಹೋರಾಟಗಳು, ಬಹಳ ರೀತಿಯ ಕಣ್ಣೀರುಗಳು, ವೇದನೆಗಳು, ದುಃಖಗಳು, ಕಷ್ಟಗಳು, ಅನೇಕ ರೀತಿಯ ಶೋಧನೆಗಳು, ಅನೇಕ ರೀತಿಯಾದಂಥ ಯುದ್ಧಗಳನ್ನು ಎದುರಿಸ್ತಾನೆ ಬಂದರು. ಆದರೆ ಅವರು ಇಸ್ರಾಯೇಲ್ ದೇಶಕ್ಕೆ ಹೋದ ಮೇಲೆ ಅವರಿಗೆ ಆನಂದವಾಯಿತು. ಆ ಆನಂದ ಯಾರೂ ಕೂಡ ತೆಗೀಲಿಕ್ಕಾಗಲಿಲ್ಲ. ಅದಾದ ಮೇಲೆ ಅವರು ಅಲ್ಲಿವರೆಗೆ ಅವ್ರೇನ್ ಮಾಡ್ತಾ ಇದ್ರು ಅಂದ್ರೆ ದೇವ್ರನ್ನ ಪ್ರಶ್ನೆ ಮಾಡ್ತಾ ಇದ್ರು. ದೇವ್ರು ನಮ್ಮನ್ನು ಕೈ ಬಿಟ್ಬಿಟ್ಟಿದ್ದಾನೆ, ಮೋಶ ನಮಗೆ ಬಂದ್ವಿ, ಮೋಸ ಹೋದ್ವಿ, ಅಲ್ಲಿದ್ದಾಗ ಆಗಿತ್ತು, ಹೀಗಿತ್ತು, ಅದಿತ್ತು, ಇದಿತ್ತು, ಅದಿಲ್ಲ, ಇದಿಲ್ಲ ಎಂಬುದಾಗಿ ಅನೇಕ ರೀತಿಯ ಪ್ರಶ್ನೆಗಳು. ಯಾಕೆ ನಮ್ಮನ್ನು ದೇವ್ರು ಕೈ ಬಿಟ್ಟಿದ್ದಾನೆ, ದೇವರಿದ್ದಾನು ಇಲ್ವೋ, ಹಾಗೆ ಹೀಗೆ ಎಂಬುದಾಗಿ ಅನೇಕ ರೀತಿಯ ಪ್ರಶ್ನೆಗಳಿದ್ವು. ಆದರೆ ಅವರು ಇಸ್ರಾಯೇಲ್ ಪಟ್ಟಣಕ್ಕೆ ತಲುಪಿದ ಮೇಲೆ ಅಲ್ಲಿ ಅವರಿಗೆ ಸಂತೋಷವಾಯಿತು. ಆ ಸಂತೋಷ, ಆನಂದವನ್ನು ಯಾರೂ ಕೂಡ ತೆಗಿಲಿಲ್ಲ. ಆ ದಿನಗಳಲ್ಲಿ ಅವ್ರು ಯಾರು ಕೂಡ ದೇವರ ಪ್ರಶ್ನೆ ಮಾಡಲಿಲ್ಲ. ಪ್ರಿಯ ದೇವರ ಮಕ್ಕಳೇ, ನಿಮ್ಮ ಜೀವಿತದಲ್ಲಿ ಇವತ್ತು ದೇವರು ಯಾಕೆ ನನ್ನನ್ನು ಕೈ ಬಿಟ್ಟಿದ್ದಾನೆ, ನನ್ನ ಪ್ರಾರ್ಥನೆಗೆ ಯಾಕೆ ಉತ್ತರ ಕೊಡ್ತಾ ಇಲ್ಲ, ಇನ್ನೂ ಎಷ್ಟು ದಿವಸ ಈ ಒಂದು ಕಷ್ಟಗಳು, ಇನ್ನೂ ಎಷ್ಟು ದಿವಸ ಈ ವೇದನೆಗಳು, ಇನ್ನೂ ಎಷ್ಟು ದಿವಸ ಈ ಶೋಧನೆಗಳು, ಇನ್ನೂ ಎಷ್ಟು ದಿವಸ ಈ ಕಣ್ಣೀರು, ಈ ಒಂದು ಪರಿಸ್ಥಿತಿಗಳು ಇನ್ನೂ ಎಷ್ಟು ದಿವಸಕ್ಕೆ ಇರ್ತದೆ ಎಂಬುದು ಹಾಕಿ ಇನ್ನೇನು ಪ್ರಶ್ನೆ ನಡೀತಾ ಇರಬಹುದು. ದೇವರ ಆತ್ಮನ ಹೇಳ್ತಿದ್ದಾನೆ, ಅದಕ್ಕೊಂದು ಸಮಯವಿದೆ.
ಆ ಸಮಯದಲ್ಲಿ ದೇವರು ನಿಮ್ಮನ್ನು ತಿರುಗಿ ನೋಡುವಾಗ, ಅಂದರೆ ದೇವರು ನಿಮ್ಮನ್ನು ಮತ್ತೆ ಆತನು ನೋಡುವಾಗ ನಿಮ್ಮ ಹೃದಯಕ್ಕೆ ಆನಂದವಾಗ್ತದೆ. ಆನಂದವು ಪರಿಪೂರ್ಣವಾಗ್ತದೆ. ಆನಂದ ಯಾರು ಕೂಡ ನಿಮ್ಮಿಂದ ತೆಗೀಲಿಕ್ಕಾಗೋದಿಲ್ಲ. ಅಂತ ಒಂದು ಮಹತ್ ಆನಂದ, ಆ ಮಹಾ ಆನಂದ ನಿಮ್ಮ ಜೀವಿತಕ್ಕೆ ಬರ್ತದೆ. ಅದು ದೇವರು ಕೊಡುವಂತ ಆನಂದವಾಗಿರ್ತದೆ. ಈ ವಾಕ್ಯದೊಟ್ಟಿಗೆ ದೇವರು ನಿಮ್ಮನ್ನು ಆಶೀರ್ವಾದ ಮಾಡಲಿ. ಯೇಸು ನಾಮದಲ್ಲಿ ಪ್ರಾರ್ಥಿಸೋಣ. ಸರ್ವಶಕ್ತನಾದ ದೇವರೇ, ಯೇಸು ಕ್ರಿಸ್ತನ ಅಧಿಕಾರವುಳ್ಳ ನಾಮದಲ್ಲಿ ದಿನಕ್ಕಾಗಿ ಸ್ತೋತ್ರಪ್ಪ. ಇವತ್ತಿನ ದಿನದಲ್ಲಿ ಸ್ವಾಮಿ ವಾಕ್ಯದೊಟ್ಟಿಗೆ ನಮ್ಮೊಟ್ಟಿಗೆ ಮಾತನಾಡೋದು ದೈವಿಕ ಕೃಪೆಗಾಗಿ ಸ್ತೋತ್ರ. ವಾಕ್ಯದ ಮುಖಾಂತರ ಈ ವಾಕ್ಯವನ್ನು ಕೇಳುತ್ತಿರುವಂತ ಪ್ರತಿಯೊಬ್ಬರನ್ನ ಆಶೀರ್ವಾದ ಮಾಡ್ರಿ. ಈ ವಾಕ್ಯದಲ್ಲಿರುವಂತ ಒಂದೊಂದು ಕಾರ್ಯಗಳನ್ನು ಸ್ವಾಮಿ ನಾವು ನೋಡುವಾಗ, ನಮ್ಮನ್ನು ನೀನು ತಿರುಗಿ ನೋಡುವಾಗ ನಮ್ಮ ಜೀವಿತದಲ್ಲಿರುವ ದುಃಖವು ಮಾರ್ಪಾಡಾಗಿ ಆನಂದ ಬರ್ತದೆ ಎಂಬುದಾಗಿ ಸ್ವಾಮಿ ನಮಗೆ ವಾಗ್ದಾನ ಮಾಡಿದಂಥ ಈ ವಾಗ್ದಾನಕ್ಕಾಗಿ ಸ್ತೋತ್ರ ಮಹಿಮೆ ಸಲ್ಲಿಸ್ತಾ ಯೇಸು ಕ್ರಿಸ್ತನ ಅಧಿಕಾರವುಳ್ಳ ನಾಮದಲ್ಲಿ ಪ್ರಾರ್ಥಿಸ್ತೇವೆ ತಂದೆಯ ದೇವರೇ. ಆಮೆನ್, ಆಮೆನ್, ಆಮೆನ್. ದೇವರು ನಿಮ್ಮನ್ನು ಆಶೀರ್ವದಿಸಲಿ.